ಈಗ ಫಿಸಿಕಲ್ ಆಗುವಂತಹ ವಿಚಾರದಲ್ಲಿ ರಜತ್ ಅವ್ರು ನಿಮ್ಮನ್ನು ದೂಡಿದ್ದು, ಧನರಾಜ್ ಅವ್ರನ್ನ ದೂಡಿದ್ದು, ಪ್ಲಸ್ ಈಗ ಮೊನ್ನೆ ಲೈಕ್ ಭವ್ಯ ಅವರು ಹೊಡೆದಿದ್ದು ಆಕ್ಚುಲಿ ಹನುಮಂತ್ ಅವ್ರಿಗೆ ಹೊಡೆದಿದ್ದು, ಅದನ್ನೆಲ್ಲ ನೋಡುವಾಗ ಈಗ ರಂಜಿತ್ ಅವರು ಯಾರೋ ಹೆಣ್ಮಕ್ಳು ಪರವಾಗಿ ಆಕ್ಚುಲಿ ಅವರೊಂದು ಬ್ಯಾಕ್ ಮಾಡ್ಲಿಕ್ಕೆ ಹೋಗಿ ಜಸ್ಟ್ ದೂಡಿದ್ದು ಆಕ್ಚುಲಿ ಅವರಿಗೆ ಮುಳುವಾಯ್ತು. ಈಗ ಇಷ್ಟೊಂದೆಲ್ಲ ದೂಡೋದು ಹೊಡೆಯೋದೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿ ಪನಿಷ್ಮೆಂಟ್ ಅಂತ ಸಿಕ್ಕಿಲ್ಲ, ಜಸ್ಟ್ ಒಂದು ಜೈಲಿಗೆ ಕಳ್ಸಿದ್ರು ಅಷ್ಟೇ ಭವ್ಯ ಅವ್ರನ್ನ. ರಂಜಿತ್ ಅವ್ರಿಗೆ ಹೊರಗಡೆನೆ ಕಳಿಸ್ಬಿಟ್ರು. ಅದನ್ನ ನೋಡೋ ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ? ಅದೇ ಅಂದ್ರೆ ನನಗೆ ಆ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾಕಂದ್ರೆ ನಾನು ರಂಜಿತನ್ನ ಹೇಗ್ ತಳ್ಳಿದ್ರು ಏನು ಅನ್ನೋದು ಇವತ್ತಿನ ತನಕ ನೋಡಿಲ್ಲ, ನಂಗೆ ಗೊತ್ತೂ ಇಲ್ಲ. ಎಪಿಸೋಡ್ ನಾನು ಇನ್ನು ಹೋಗಿ ನೋಡ್ಬೇಕು. ಅದ್ ಯಾವ್ದು ಗೊತ್ತಾಗದೆ ಇರೋ ಕಾರಣಕ್ಕೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ನಾನು ಇರ್ಲಿಲ್ಲ, ನನ್ನನ್ನು ಎಳ್ಕೊಂಡು ಹೋಗಿದ್ ಕಾರಣಕ್ಕೆ ನಾನು ನೋಡೂ ಇಲ್ಲ ಅದು ಎಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಅಂತ. ಈಗ ಜನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಒಂದ್ ಕಡೆ ಈ ಸುದೀಪ್ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆಟದ ರಶ್ ನಲ್ಲಿ ಎಲ್ರು ಮಾಡಿದ್ರು. ಸೊ ಹಾಗೆ ಯೋಚನೆ ತಗೊಂಡ್ಬಂದ್ರೆ ಇಡೀ ಮನೆಯವ್ರನ್ನ ತಗೊಂಡು ಹೊರಗಡೆ ಹಾಕ್ಬೇಕಾಗತ್ತೆ ಅನ್ನೋ ಯೋಚನೆಗಳು ಇರ್ಬೋದು. ಆಟದ ರಶ್ ನಲ್ಲಿ ಮಾಡೋದಕ್ಕೂ ಬೇರೆ ಯಾವ್ದು ಜಗಳದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅನ್ನುವ ಲೆಕ್ಕಾಚಾರ ಖಂಡಿತವಾಗ್ಲೂ ನಿಂತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಉಳಿದಾಗ ಅದನ್ನ ಯಾವ ಮಾನದಂಡದ ಮೇಲೆ ತಗೊಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಅಂತ. ಇನ್ನು ಅದೇ ಆಕ್ಚುಲಿ ಇವಾಗ ನೀವು ಇನ್ಫ್ಯಾಕ್ಟ್ ಇವತ್ತು ಬಂದಿರೋದು 13th, ಇವತ್ತೇನೋ ಡೇಟ್ ಇತ್ತು ಸಮಥಿಂಗ್ ಆ ತರದೇನೋ ಆಕ್ಚುಲಿ ಬಂದಿತ್ತು, ಅಂದ್ರೆ ಕೋರ್ಟ್ ಇದು ಡೇಟ್ ಇತ್ತು. ಅದೇ ಕಾರಣಕ್ಕೋಸ್ಕರ ಅದಕ್ಕೆ ಹೊಂದಿಕೆ ಆಗುವ ಹಾಗೆ ಓಕೆ ಸರಿಯಾಗಿ ಮನೆಯಲ್ಲಿ ಎಲ್ಲರ ಜೊತೆಗೆ ಒಂದು ಮಾಡಿಸಿದ್ರು, ಆರಾಮಾಗಿ ಉತ್ತಮ ಕೊಡಿಸಿದ್ರು, ಕಂಟೆಂಟ್ ಏನಿಲ್ಲ ಆಚೆ ಬಂದ್ರೆ ಏನೋ ತರ. ಪ್ಲಸ್ ಅಗೇನ್ ನೀವು ಲಾಸ್ಟ್ ಮಂತ್ ಹೊರಗಡೆ ಹೋಗಿ ಬಂದಾಗ ಸಾಕಷ್ಟು ಸಲ ಈ ತರ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಇರುತ್ತೆ. ಹಾಗಾಗಿ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಅನ್ಯಾಯ ಆಗ್ಬೋದು. ಅಂದ್ರೆ ಏನೋ ಒಂದ್ ಸ್ವಲ್ಪ ಒಂದು ವೈಬ್ ಅಂತೂ ಗೊತ್ತಾಗುತ್ತೆ ಹೊರಗಡೆ ಹೋಗಿ ಬಂದಾಗ ನಿಮ್ಗೆ ಹೆಂಗ್ ಹೋಗ್ತಿದೆ, ಆಟದ ಬಗ್ಗೆ ಹೇಗೆ ಒಪಿನಿಯನ್ ಇದೆ ಅಂತ. ಅದಕ್ಕೋಸ್ಕರ ಕಳ್ಸಿಕೊಟ್ರು ಅಂತಿದ್ರೆ ಫಸ್ಟ್ ಟೈಮ್ ಹೋಗಿದ್ದು ಯಾಕೆ ಆಕ್ಚುಲಿ ನೀವು ಕೋರ್ಟ್ಗೆ? ಇಲ್ಲ, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೊಡ್ತೀನಿ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲಿಮಿನೇಷನ್ಗೆ ಇನ್ನೊಂದು 15 ದಿನ ಇತ್ತು. 15 ದಿನದಲ್ಲಿ ಏನು ಕೋರ್ಟ್ ಡೇಟ್ ಕೊಡ್ತಿಲ್ಲ. ನಂಗೆ ಫೆಬ್ರವರಿ 21 ಕೋರ್ಟ್ ಡೇಟ್ ಕೊಟ್ಟಿದ್ದಾರೆ. ಅಂಡ್ ನಾನು ಇವತ್ತಿನ ಬೆಳಗ್ಗೆಯಿಂದಲೂ ಎಲ್ಲ ಇಂಟರ್ವ್ಯೂಸ್ ಫಾಲೋ ಮಾಡ್ತಿದ್ದೀನಿ. ಕೋರ್ಟ್ಗೆ ಅಟೆಂಡ್ ಕೂಡ ಆಗಿಲ್ಲ ನಾನು. ಸೊ ನಮ್ ಲಾಯರ್ ನಮ್ಗೆ ಇಪಿ ಹಾಕೊಂಡಿದ್ದಾರೆ. ಹಾಗೆ ಕೋರ್ಟ್ ನ ಕಾರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ನಡುವಲ್ಲಿ ನಾನು ಕೋರ್ಟ್ಗೆ ಹೋಗಿದ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಕಾರಣಕ್ಕಲ್ಲ. ನಮ್ ಕೇಸಿನ ಚಾರ್ಜ್ ಕೂಡ ಆಗಿಲ್ಲ. ಸೊ ಅಲ್ಲಿ ವಿಚಾರ ಅಲ್ಲ ಅದು, ಆ ವಿಚಾರಕ್ಕೆಲ್ಲ ಅಂದ್ರೆ ಅದೇ ಕೇಸ್ ಹೋಗಿದ್ದು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಿದ ಹಾಗೆ ಕೋರ್ಟ್ ನ ಅಟೆಂಡ್ ಮಾಡಿದ್ದು. ಸೊ ಅಪೋಸಿಟ್ ಪಾರ್ಟಿ ಅವ್ರು ಏನ್ ಅಬ್ಜೆಕ್ಷನ್ ಹಾಕಿದ್ರು ಅಂದ್ರೆ, ಬಿಗ್ ಬಾಸ್ ನ ಸ್ಟುಡಿಯೋ ಬೆಂಗಳೂರು ನಗರದ ಒಳಗಿಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಇವರಿಗೆ ಕಂಡೀಷನ್ ಇದೆ, ಬೇಲ್ ಕೊಡುವಾಗ ಬೆಂಗಳೂರು ಸಿಟಿ ಬಿಟ್ಟು ಹೋಗುವಾಗಿಲ್ಲ ಅಂತ ಕಂಡೀಷನ್ ಇದೆ. ಆದ್ರೆ ಇವರಿಗೆ ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅಂಡ್ ತುಂಬಾ ಲಾಂಗ್ ಟೈಮಿಗೆ ಇವರು ಶೋನಲ್ಲಿ ಇರ್ತಾ ಇರೋ ಕಾರಣಕ್ಕೆ ನಮ್ಗೆ ಇಲ್ಲಿ ವಿಚಾರಣೆ ಲೇಟ್ ಆಗ್ತಾ ಇದೆ ಅನ್ನೋ 2 ಕಾರಣಗಳನ್ನು ತಗೊಂಡಿದ್ರು. ಸೊ ಆ 2 ಕಾರಣಗಳನ್ನು ತಗೊಂಡ್ರೆ ನಮಗೆ ಬೇಲ್ ಕೊಡುವಾಗ್ಲೇ ಒಂದು ವಾರದಲ್ಲೇ ಕೋರ್ಟು ಇಡೀ ಕರ್ನಾಟಕ ಓಡಾಡಬಹುದು, ಏನು ತೊಂದರೆ ಇಲ್ಲ ಅಂತ ರಿಲ್ಯಾಕ್ಸೇಷನ್ ಕೊಟ್ಟಿತ್ತು. ನ್ಯಾಯಾಲಯನೇ ಕೊಟ್ಟಿದ್ದೆ ರಿಲ್ಯಾಕ್ಸೇಷನ್, ಅಲ್ಲಿ ಸಿವಿಲ್ ಕೋರ್ಟೇ ಕೊಟ್ಟಿತ್ತು. ಸೊ ಹಾಗಿರ್ಬೇಕಾದ್ರೆ ನಾನು ಇಡೀ ಕರ್ನಾಟಕ ಓಡಾಡ್ಬೋದು. ನಾನು ಊರ್ ಕುಂದಾಪುರ, ನಾನು ಅಲ್ಲಿಂದಲೇ ಓಡಾಡ್ತಿದ್ದೀನಿ ಕೋರ್ಟ್ಗೆ. ಸೊ 1 ವರ್ಷದಿಂದ ನಾನು ಕುಂದಾಪುರದಲ್ಲಿ ಇದ್ದೀನಿ ಅಂದ್ರೆ ಬೆಂಗಳೂರು ಸಿಟಿ ಬಿಟ್ಟಿದ್ದಾರೆ ಅನ್ನೋ ಆರೋಪ ಸುಮ್ಮನೆ ಪೊಳ್ಳ ಆರೋಪ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಕರ್ನಾಟಕದಲ್ಲೇ ಇದೆಯಲ್ಲ. ನಾವು ಆ ದಿನ ಆ ಕಾರಣಕ್ಕೆ ಬಂದಿದ್ದು, ಯಾಕಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿದ್ದಾರೆ ಇವರು. ಸೊ ಬೆಂಗಳೂರು ಸಿಟಿಯಿಂದ ಹೊರಗಡೆ ಇದ್ದಾರೆ, ಇವ್ರ ಕಾರ್ಯಕ್ರಮದಲ್ಲಿರೋದ್ರಿಂದ ತಡ ಆಗ್ತಿದೆ ವಿಚಾರಣೆ ಅಂತೆಲ್ಲ ಅಂದಾಗ, ಸೊ ಅದಕ್ಕೆ ಆ ಕಾರ್ಯಕ್ರಮದ ನೆಪವನ್ನು ಅವ್ರು ತಗೊಂಡಾಗ ಅದಕ್ಕೆ ಬರ್ಬೇಕಾಗೋದು ಕಾರಣ ಆಗುತ್ತೆ. ಸೊ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಲ್ಲಿ ಕರ್ಕೊಂಡ್ ಬಂದ್ರು ನಮ್ಮನ್ನ ಕಣ್ಪಟ್ಟಿ ಕಟ್ಕೊಂಡು ಅವ್ರದ್ದೇ ಕಾರಲ್ಲಿ, ನಮ್ಮ ಕಾರಲ್ಲೂ ಹತ್ತಕ್ ಬಿಟ್ಟಿಲ್ಲ, ಅವ್ರದ್ದೇ ಕಾರಲ್ಲಿ ಕರ್ಕೊಂಡ್ ಬಂದ್ರು. ಶ್ಯಾಡೋ ಇದ್ರು ಸುತ್ತಮುತ್ತ, ಬಿಗ್ ಬಾಸ್ ತಂಡ ಇತ್ತು. ಕಣ್ಣಿಗೆ ಗ್ಲಾಸ್ ಹಾಕ್ಸಿ ಕಣ್ಪಟ್ಟಿ ಕಟ್ಟಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಕೋರ್ಟ್ ಆವರಣದಲ್ಲಿ ಕಣ್ಪಟ್ಟಿ ತೆಗಿತಾರೆ, ಮಾಸ್ಕ್ ಹಾಕೊಳ್ತೀನಿ, ಗಾಗಲ್ಸ್ ಹಾಕೊಳ್ತೀನಿ, ಯಾರ ಹತ್ರನೂ ಮಾತಾಡೋದಿಲ್ಲ, ನೇರ ಕೋರ್ಟ್ ಹಾಲ್ ಒಳಗಡೆ ಹೋಗ್ತೀನಿ. ಅಲ್ಲಿ ಕಟ್ಕಟ್ಟಲ್ಲಿ ನಿಲ್ತಾರೆ. ನಮ್ಮ ಲಾಯರು ಆರ್ಡರ್ ಶೀಟ್ ನ ಕೊಡ್ತಾರೆ ಜಡ್ಜ್ಗೆ, ನಮಗೆ ಇಡೀ ಆಲ್ ಓವರ್ ಕರ್ನಾಟಕ ಓಡಾಡುವಂತ ಅವಕಾಶ ಇದೆ, ಇದನ್ನ ಕೋರ್ಟೇ ಕೊಟ್ಟಿದೆ. ಸೊ ಇದು ಬೆಂಗಳೂರು ಸಿಟಿಲಿ ಇಲ್ಲ, ಗ್ರಾಮಾಂತರದಲ್ಲಿ ಇದೆ ಅನ್ನೋ ಆರೋಪ ಅದು ಸುಮ್ಮನೆ ಮಾಡ್ತಿರೋ ಆರೋಪ ಅಂತ ಹೇಳ್ತಾರೆ. ಅದನ್ನ ಜಡ್ಜ್ ಗಮನಿಸ್ತಾರೆ. ಆಲ್ ಓವರ್ ಕರ್ನಾಟಕ ಇದ್ರೆ ಏನು ತೊಂದರೆ ಇಲ್ಲ, ಓಡಾಡಬಹುದು ಅಂತ ಹೇಳ್ತಾರೆ. ಅದ ನಂತರ ವಿಚಾರಣೆ ತಡ ಆಗ್ತಿದೆ ಅಂತ ಹೇಳಿದಾಗ ಎಷ್ಟು ದಿನ ಸಮಯ ಬೇಕು ಅಂತ ಕೇಳ್ತಾರೆ. ನಮಗೇನೋ ನಾನು ಎಷ್ಟು ವಾರ ಇರ್ತೀನಿ ಅನ್ನೋದು ಗೊತ್ತಿರ್ಲಿಲ್ವಲ್ಲ. ಸೊ ನನ್ನ ಲಾಯರ್ ಹತ್ರ 40-50 ದಿನ ಅಂತ ಕೇಳಿ ಅಂತ ಅಂದಾಗ, ನೆಕ್ಸ್ಟ್ ಡೇಟ್ ಕೊಡ್ತೀನಿ, ಇಪಿ ಹಾಕೊಳ್ಳಿ, ಅದ್ರ ಮುಂದಿನ ಡೇಟಿಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಆಯ್ತು ಅಂತ ಇಪಿಗೂ ನಮ್ಮ ಲಾಯರ್ ಕೇಳ್ತಾರೆ, ಮುಂದಿನ ಉಳಿದಿರೋ ಎಲ್ಲರೂ ಬರ್ತಾರೆ, ಚೈತ್ರ ಒಬ್ರಿಗೆ ಅನುಮತಿ ಕೊಡಿ, ಪ್ರಕರಣದ ಉಳಿದಿರೋರೆಲ್ಲರೂ ಅಟೆಂಡ್ ಆಗ್ತಾರೆ, ಅವ್ರು ಒಬ್ರಿಗೆ ಇದು ಕೊಡಿ, ರಿಲ್ಯಾಕ್ಸೇಷನ್ ಕೊಡಿ ಅಂದಾಗ, ಮುಂದಿನ ಡೇಟಲ್ಲಿ ಇಪಿ ಹಾಕೊಳ್ಳಿ, ಸಂದರ್ಭ ನೋಡ್ಕೊಂಡು ನಾನು ಕೊಡ್ತೀನಿ ಅಂತ ಅವ್ರು ಕೂಡ ಹೇಳ್ತಾರೆ. ಸೊ ಅಷ್ಟೆಲ್ಲ ಆ ಪ್ರಕರಣ ಅದೆರಡು ಕಾರಣಗಳಾಗಿದ್ದ ಕಾರಣಕ್ಕೆ ನಾನು ಬಂದಿದ್ದೆ. ಅದರ ನಂತರ ನೆಕ್ಸ್ಟ್ ಡೇಟ್ಗಳಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಕೋರ್ಟ್ ನಡೀತಾ ಇದೆ. ಆ ಪ್ರೊಸೀಜರ್ಗೂ ನಾನು ಇಲ್ಲಿಗೆ ಬಂದಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಯಾಕಾಗಿ ಉಲ್ಲೆಬ್ಬಿದೆ ಅನ್ನೋದೇ ಗೊತ್ತಿಲ್ಲ ನನಗೂ.